ನಮಸ್ಕಾರ ನ್ಯೂಸ್ 18ಗೆ ಸ್ವಾಗತ. ನಾನು ಚೈತ್ರ ರಾಜ್. ರಾಜ್ಯದಲ್ಲಿ ಕೊರೋನಾಗೆ ಮತ್ತೊಂದು ಸಾವಾಗಿದೆ. ಬೆಂಗಳೂರಿನಲ್ಲಿ 45 ವರ್ಷದ ಮಹಿಳೆ ಕೊರೋನಾಗೆ ಸಾವನ್ನಪ್ಪಿದ್ದು ಬೆಂಗಳೂರಿನಲ್ಲಿ ಸಾವಿನ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ರಾಜ್ಯದಲ್ಲಿ ಕೊರೋನಾಗೆ ಬಲಿಯಾದವರ ಸಂಖ್ಯೆ 19ಕ್ಕೆ ಏರಿಕೆಯಾಗಿದೆ. ಈ ಮೂಲಕ ಬೆಂಗಳೂರಿನ ಜನ ಮತ್ತಷ್ಟು ಭಯ ಬೀಳುವಂತಾಗಿದೆ. ಪೇಷಂಟ್ ನಂಬರ್ 465 ಮಹಿಳೆ ಕೊರೋನಾಗೆ ಸಾವನ್ನಪ್ಪಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಹಿಳೆ ಸಾವನ್ನಪ್ಪಿದ್ದು ಈ ಮಹಿಳೆ ಮೂಡಲಪಾಳ್ಯದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರು. ಹೀಗಾಗಿ ಮೂಡಲಪಾಳ್ಯದ ಹೆರಿಗೆ ಆಸ್ಪತ್ರೆ ಸೀಲ್ ಡೌನ್ ಆಗಿದೆ. ಹೆರಿಗೆ ಆಸ್ಪತ್ರೆಯಲ್ಲಿದ್ದ ಎಲ್ಲಾ ಸಿಬ್ಬಂದಿಯನ್ನ ಹೋಟೆಲ್ನಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸೌಮ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸೌಮ್ಯ, ಇದೀಗ ರಾಜ್ಯದಲ್ಲಿ ಒಂದು ಪ್ರಕರಣ ಮಾತ್ರ ಇವತ್ತು ಪತ್ತೆಯಾಗಿತ್ತು. ಅದರ ಬೆನ್ನಲ್ಲೇ ಇದೀಗ ಒಬ್ಬ ಮಹಿಳೆ ಸಾವನ್ನಪ್ಪಿದ್ದಾಳೆ. ಸೊ ಈಗ ಆ ಒಂದು ಆಸ್ಪತ್ರೆಯನ್ನ ಯಾವ ರೀತಿ ಕ್ವಾರಂಟೈನ್ ಮಾಡಲಾಗಿದೆ? ಸದ್ಯದ ಸಿಚುಯೇಷನ್ ಹೇಗಿದೆ? ಚೈತ್ರ, ಈಗ ಸಾವನ್ನಪ್ಪಿರುವಂತಹ 45 ವರ್ಷದ ಮಹಿಳೆ ಏನಿದ್ದಾರೆ ಅವರು ಆಲ್ರೆಡಿ ಪಾಸಿಟಿವ್ ಅಂತ ಡಯಾಗ್ನೈಸ್ ಆಗಿದ್ರು. ಹಾಗಾಗಿ ಅವರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡಿತಾ ಇದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಸಾವನ್ನಪ್ಪಿರುವಂತದ್ದು ಇಂದು ಬೆಳಿಗ್ಗೆ ಆ ಒಂದು ಮಹಿಳೆ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಅದಲ್ಲದೆ ಆಕೆಗೆ ಮೊದಲೇ ಅಸ್ತಮಾ ಕಾಯಿಲೆ ಕೂಡ ಇತ್ತು. ಆ ಒಂದು ಕಾರಣದಿಂದ ಅವರನ್ನ ಸ್ವಲ್ಪ ಕ್ರಿಟಿಕಲ್ ಕಂಡೀಷನ್ ಅಲ್ಲೇ ನೋಡ್ಕೊಳ್ಳಾಗ್ತಾ ಇತ್ತು. ಡಯಾಬಿಟಿಸ್ ಕೂಡ ಇದ್ದಿದ್ರಿಂದ ಹೆಚ್ಚು ಮುತುವರ್ಜಿಯನ್ನ ವಹಿಸಲಾಗ್ತಾ ಇತ್ತು. ಮೂಡಲಪಾಳ್ಯದ ಹೆರಿಗೆ ಆಸ್ಪತ್ರೆಗೆ ಆಕೆ 2 ದಿನ ಹೋಗಿ ಬಂದಿದ್ರು. ಆ 2 ದಿನ ಕೂಡ ಹಲೋ ಹೇಳಿ ಸೌಮ್ಯ, ಕೇಳಿಸ್ತಿದೆ, ಹೇಳಿ. ಆ 2 ದಿನ ಮೂಡಲಪಾಳ್ಯದ ಹೆರಿಗೆ ಆಸ್ಪತ್ರೆಗೆ ಆಕೆ ಹೋಗಿ ಬಂದಾಗ ಅಲ್ಲಿ ಒಂದು ಸರಿಯಾದ ಮಾಹಿತಿಯನ್ನು ಆಕೆ ಕೊಟ್ಟಿರ್ಲಿಲ್ಲ ಅನ್ನೋದು ಗೊತ್ತಾಗಿದೆ. ಸೊ ಅಲ್ಲಿಂದ ಅವರನ್ನ ನೇರವಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಕಳಿಸಿದ್ದಾರೆ. ಸೊ ವಿಕ್ಟೋರಿಯಾ ಹಾಸ್ಪಿಟಲ್ ನಲ್ಲೇ ಅವರಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗಿತ್ತು. ಸೊ ವಿಕ್ಟೋರಿಯಾ ಆಸ್ಪತ್ರೆನಲ್ಲೇ ಇವತ್ತಿನವರೆಗೆ ಯಾರ್ಯಾರು ಪಾಸಿಟಿವ್ ಇದ್ದಾರೆ ಬೆಂಗಳೂರಿನಲ್ಲಿ ಅವರೆಲ್ಲರ ಚಿಕಿತ್ಸೆಯು ವಿಕ್ಟೋರಿಯಾ ಹಾಸ್ಪಿಟಲ್ ನಲ್ಲೇ ಕಂಟಿನ್ಯೂ ಆಗಿರೋದ್ರಿಂದ ಅಲ್ಲಿ ಮತ್ತೆ ಹೆಚ್ಚುವರಿಯಾಗಿ ಆ ಒಂದು ಆಸ್ಪತ್ರೆಯನ್ನ ಸೀಲ್ ಮಾಡೋದು ಮತ್ತೊಂದು ಇಲ್ಲ. ಯಾಕೆಂದ್ರೆ ಇದನ್ನ ಕಂಪ್ಲೀಟ್ ಆಗಿ ಒಂದು ಕ್ವಾರಂಟೈನ್ ಮಾಡೋದಕ್ಕೆ ಜೊತೆಗೆ ಪಾಸಿಟಿವ್ ರೋಗಿಗಳನ್ನ ಟ್ರೀಟ್ ಮಾಡೋದಕ್ಕೆ ಅಂತಲೇ ಗುರುತು ಮಾಡಿರುವಂತಹ ಆಸ್ಪತ್ರೆ. ಒಟ್ಟು 550 ಬೆಡ್ಗಳನ್ನ ಕಂಪ್ಲೀಟ್ ಆಗಿ ಕೋವಿಡ್ ಚಿಕಿತ್ಸೆಗೆ ಅಂತಲೇ ಗುರುತು ಮಾಡಿರುವಂತದ್ದು. ಅಲ್ಲಿ ಇರುವಂತವ್ರು ಅಷ್ಟು ಕೂಡ ಕೋವಿಡ್ ಟ್ರೀಟ್ಮೆಂಟ್ಗೆ ತಗೊಳ್ತಾ ಇರೋರೇ ಆಗಿದ್ದಾರೆ. ಸೊ ಈ ಮಹಿಳೆಯ ಸಾವಿರೋದ್ರಿಂದ ಆ ಮಹಿಳೆ ಇದ್ದಂತಹ ಸ್ಥಳದ ಒಂದು ಹೆಚ್ಚುವರಿ ಶುದ್ಧತೆಯನ್ನ ಮಾಡಲಾಗುತ್ತೆ, ಸ್ವಚ್ಛತೆಯನ್ನ ಮಾಡಲಾಗುತ್ತೆ ಅನ್ನೋದನ್ನ ಬಿಟ್ಟು ಬೇರೆ ಇನ್ಯಾವುದೇ ಹೆಚ್ಚುವರಿಯಾಗಿ ಅಲ್ಲಿ ಮೆಜರ್ಸ್ ನ ತಗೊಳ್ಳೋದಿಲ್ಲ. ಯಾಕೆಂದ್ರೆ ಅಲ್ಲಿರುವಂತವ್ರೆಲ್ಲರೂ ಪಾಸಿಟಿವ್ ಪೇಷಂಟ್ಸ್ ಆಗಿದ್ದಾರೆ. ಆ ಒಂದು ಫ್ಯೂಮಿಗೇಷನ್ ಆ ಪ್ಲೇಸಸ್ ಅಲ್ಲಿ ಮಾತ್ರ ಮಾಡಲಾಗುತ್ತೆ. ಈಗ ಈ ಒಂದು ಮಹಿಳೆ ವಿಚಾರದಲ್ಲಿ ಆಕೆಗೆ ಸಂಬಂಧಪಟ್ಟವ್ರು ಯಾರೆಲ್ಲ ಕ್ವಾರಂಟೈನ್ ನಲ್ಲಿ ಇದ್ರು ಅವರೆಲ್ಲರನ್ನ ಮತ್ತೊಂದು ರೌಂಡ್ ನಲ್ಲಿ ತಪಾಸಣೆ ಮಾಡ್ತಾರೆ. ಯಾಕೆಂದ್ರೆ ಈಕೆ ಮೊದಲೇ ಕೋಮಾರ್ಬಿಡ್ ಕಂಡೀಷನ್ಸ್ ಅಂದ್ರೆ ಡಯಾಬಿಟೀಸ್ ಇದ್ದಿದ್ದು, ಅಸ್ತಮಾ ಇದ್ದಿದ್ದು ಎಲ್ಲ ಇದ್ದಿದ್ರಿಂದ ಕೊರೋನಾ ಬಂದಿರೋದು ಆಕೆಗೆ ಹೆಚ್ಚುವರಿಯಾಗಿ ಡೇಂಜರ್ ಅನ್ನ ತಂದಿದೆ ಅನ್ನೋದು ಹೌದಾದ್ರೂ ಮೊದಲೇ ಇದ್ದಂತಹ ಈ ಎಲ್ಲಾ ಒಂದು ಕೋಮಾರ್ಬಿಡ್ ಕಂಡೀಷನ್ಸ್ ಇಂದ ಆಕೆಯ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗಿತ್ತು. ಆಮೇಲೆ 45 ವರ್ಷ ಮಾತ್ರ ಆಗಿದ್ರಿಂದ ಆಕೆಗೆ ಹೆಚ್ಚು ಅಪಾಯ ಇರೋದಿಲ್ಲ ಅಂತ ಅನ್ಕೊಳ್ಳಾಗಿತ್ತು. ಬಹುಶಃ ಆಕೆ ಆಸ್ಪತ್ರೆಗೆ ಬಂದಿದ್ದು ಅಥವಾ ಚಿಕಿತ್ಸೆ ಆಕೆಗೆ ಸಿಕ್ಕಿದ್ದು ತಡವಾಗಿ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಈಗ ಏನು ಈ ಒಬ್ಳು 45 ವರ್ಷದ ಈ ಮಹಿಳೆ ಏನಿದ್ದಾರೆ ಈಕೆಯ ಸಾವಿನ ನಂತರ ಹಂಪಿ ನಗರದಲ್ಲಿ ಆತಂಕ ಹೆಚ್ಚಾಗಿದೆ. ಯಾಕೆಂದ್ರೆ ಆರಂಭಿಕ ಹಂತದಲ್ಲಿ ಇವರು ಆಸ್ಪತ್ರೆಗೆ ಬಂದವರಲ್ಲ, ನಂತರ ಅಂದ್ರೆ ಮೊದಲು ಮೂಡಲಪಾಳ್ಯದ ಆಸ್ಪತ್ರೆಗೆ, ನಂತರ ಅಲ್ಲಿಂದ ವಿಕ್ಟೋರಿಯಾಗೆ ಹೀಗೆ ಬಂದವರು. ಸೊ ಆಕೆ ಎಲ್ಲೆಲ್ಲಿ ಓಡಾಡಿದ್ರು ಅಥವಾ ಆಕೆಯ ಪರಿಚಿತರು ಮನೆಯ ಸುತ್ತಮುತ್ತ ಇರೋರೇನಿದ್ದಾರೆ ಅವರೆಲ್ಲರಲ್ಲಿ ಒಂದು ಆತಂಕ ಹೆಚ್ಚಾಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಚೈತ್ರ, ಓಕೆ, ಧನ್ಯವಾದಗಳು ಸೌಮ್ಯ ತಮ್ಮೆಲ್ಲ ಮಾಹಿತಿಗಾಗಿ.